शिवा न्यूज चॅनलमध्ये आपल्या सर्वांचे सहर्ष स्वागत। चला तर पाहूया आजच्या काही घडामोडी। ಸಿಗಬೇಕಾಯ್ತಂದ್ರೆ ಏನು ಮಾಡಬೇಕಾಗ್ಯದಪ್ಪ ಅಂತಂದ್ರೆ ಶ್ರೀ ಗುರುಗಳ ಪಾದದೊಳಗೆ ನಾವು ಶಕ್ತಿ ಪಡ್ಕೋಬೇಕಾಗ್ಯದ, ಶ್ರೀ ಗುರುವಿನ ಅನುಗ್ರಹ ಪಡಿಬೇಕಾಗ್ಯದ। ಗುರು ಅಂಥ ಇಂಥ ಗುರುಲ್ಲ, ನಿರಾಭಾರ ಸ್ವರೂಪರಾಗಿರ್ತಕ್ಕಂಥ ಗುರುಗಳ ಆಶ್ರಯದೊಳಗೆ ಇದ್ದುಕೊಂಡು ಗುರು ಸ್ಥಳವನ್ನು ನಾವು ಪಡೆದ್ರೆ ನಿಜವಾದ ನಮ್ಮ ಮೋಕ್ಷ ಅನ್ನುವಂಥದ್ದು ಬರ್ತದೆ। ಎಂಥೆಂಥ ಕಾರ್ಯಗಳು ಆಗದೇ ಇರುವಂಥ ಕಾರ್ಯಗಳನ್ನು ಹಾನಗಲ್ ಕುಮಾರ ಮಾಸಂ, ಆ ಹಾನಗಲ್ ಕುಮಾರೇಶ್ವರ ಮಠ ಎಂಥದಪ್ಪ ಅಂತಂದ್ರೆ ನಾನು ನೋಡಿದ್ದೀನಿ, ಅಲ್ಲಿ ನಾನು ಕಲ್ತಿದ್ದೀನಿ। ಹಾನಗಲ್ ಕುಮಾರೇಶ್ವರ ಮಠ ಹಾನಗಲ್ ತಾಲೂಕಿನ ಅಗ್ರಗಣ್ಯ ಮಠ, ದೊಡ್ಡ ಮಠ। ಇವತ್ತು 3000 ಮಠ ನೀವು ನೋಡಿರ್ಬೋದು ಹುಬ್ಬಳ್ಳಿಯೊಳಗೆ। 3000 ಮಠದಕ್ಕಿಂತಲೂ ದೊಡ್ಡ ಜಗದ್ರೂಪಿಗಳು ಹಾನಗಲ್ ಮಠ। ಒಂದು ಕನಿಷ್ಠ ಏನಾದರೂ 900 ಎಕರೆ ಜಮೀನು ಆ ಮಠಕ್ಕೆ ಅದ। ಹಿಂದಿನ ಅವರು ಮಠಕ್ಕೆ ಹಾಕುವ ಪೂರ್ವದಲ್ಲಿ ಫಕೀರ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡಿದ್ರು। ಅಲ್ಲಿಂದ ಫಕೀರ ಮಹಾಸ್ವಾಮಿಗಳವರು ಸಾಕಷ್ಟು ಸಂಪತ್ತು ಗಳಿಸಿದ್ರು। ಚಿಮಿನಿ ಡಬ್ಬಿಯೊಳಗೆ ಬೆಳ್ಳಿ ರೂಪಾಯಿಗಳನ್ನ 20 ಡಬ್ಬಿ ರೊಕ್ಕ ಹಾಕಿ ಡಬ್ಬಿ ಬೆಳೆಸಿ ಇಟ್ಟಿದ್ರಂತ ಮಠದೊಳಗೆ। ಮತ್ತು ಪವನಗಳಂತಿದ್ದ ತಾಯಿಗಳನ್ನು ನೋಡಿರ್ಬೋದು, ಈಗಿನ ಮಂದಿ ಗೊತ್ತಲ್ಲ ಪವನಗಳಂತಂದ್ರೆ ಅವು ಒಂದೊಂದು ಡಬ್ಬಿ ಬಂಗಾರದ ಪವನಗಳು ಹಾಕೊಂಡು ಇಟ್ಟಿದ್ದಂತ। ಮತ್ತು 1000, 2000, 10,000 ಚೀಲ ಭತ್ತ ಬೆಳೆಯುವಂಥ ಭೂಮಿ ಅದ। ಇಷ್ಟೆಲ್ಲ ಭೂಮಿಯಿಂದ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಅವರು ಫಕೀರ ಮಹಾಸ್ವಾಮಿಗಳು ಕರೆಸಿ ತಮ್ಮೆಲ್ಲ ಭಕ್ತರು ಹೇಳಿದೆ, ಇದರ ಮರಿನ ನಮ್ಮ ಮಠಕ್ಕೆ ಆಗಬೇಕು ಅಂತ। ಅವ್ರು ನನ್ನ ಮಠ ಬೇಡ, ನಿನ್ನ ಸೇವಾ ಮಾಡ್ಕೊತಾ ಇರ್ತೀನಿ ಅಂತ ಕುಮಾರಸ್ವಾಮಿ ಇಲ್ಲಪ್ಪ ಅಂತ, ನೀನು ಒಪ್ಲಿಕ್ಕೆ ಬೇಕಂತ, ನನಗೆ ವಯಸ್ಸಾಗ್ಯದ ಒಪ್ಲಿಕ್ಕೆ ಬೇಕಂತ, ನಿನ್ನಿಂದ ನಮ್ಮ ಊರ ಹೆಸರು ಬರಲಿ ಅಂತ, ನೀ ಮಠ ಬೇಡ, ನೀ ಯಾವ ಸ್ವಾಮಿಗಳಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಅಂದ್ರೆ ನಮ್ಮ ಹಾನಗಲ್ ಊರು ಬರ್ತೈತಿ, ಅದಕ್ಕಾರ ಆಗಿ ನಮ್ಮ ಮಠಕ್ಕಾದ ಅಂತಂದಾಗ ನಿರ್ವಾಯದವರು ಅಂತ್ಯಕಾಲದೊಳಗೆ ಇರ್ತಾ ಇದ್ದಾರೆ ಕುಮಾರಸ್ವಾಮಿಗಳು ಅಂತ ತಿಳ್ಕೊಂಡು ಒಪ್ಕೊಂಡ್ರು। ಅವ್ರು ಇಷ್ಟು ವೈಭವ, ಇಷ್ಟು ಅಂತಸ್ತು ಇದ್ರೂ ಕೂಡ ಒಂದು ದಿವಸನೂ ಬೆಳ್ಳಿ ಮುಟ್ಲಿಲ್ಲ, ಒಂದು ದಿವಸ ಬಂಗಾರನೂ ಮುಟ್ಲಿಲ್ಲ। ಬರೇ ನಿಜವಾದ ಕುಮಾರೇಶ, ನಿಜವಾದ ಶಿವಾನುಭವ, ಶಿವಯೋಗಿ ಆಗಿರ್ತದ, ಆ ಶಿವತ್ವವನ್ನು ಪಡೆದು ಶಿವಯೋಗಿ ಆಗಿರ್ತಕ್ಕಂಥ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಇಂಥ ಶ್ರಾವಣ ಮಾಸದೊಳಗೆ ಒಬ್ಬ ಮಹಾತ್ಮನ ಚರಿತ್ರೆ ನಮ್ಮ ತಾಯಿಂದ ನೀವೆಲ್ಲ ಕೇಳ್ತಾ ಇದ್ದೀರಪ್ಪ ಅಂತಂದ್ರೆ ಬಹಳ ಸುಕೃತ ಅಂತ ಏನು ಗುರು ಕರುಣೆ ಅನ್ನುವಂಥದ್ದು ಬೇಕಾಗ್ತದೆ, ಗುರುವರನ ಅನುಗ್ರಹ ಬೇಕಾಗ್ತದೆ। ಅದಕ್ಕಾಗಿ ಜೀವನದೊಳಗೆ ನಾವು ಶ್ರಾವಣ ಮಾಸ ಯಾವದನ್ನಲ್ಲೇ ಕೇಳಬೇಕಂತ, ಏನು ಕೇಳಿದ್ದು ಕೇಳಬೇಕಂತ, ನೆರೆ ಕೇಳಿದ ನರಿ ಎಂದಿರು ತಡೆಯುವ ಮರೆ ಎಂದಿರು ಅನ್ನುವಂಥ ನಿಜಗುಣ ಶಿವಗಳು ಒಂದು ಮಾತಾಡಿದ್ರು। ಚೆನ್ನಾಗಿ ನೀವೆಲ್ಲ ಇವತ್ತು ಶ್ರಾವಣ ಮಾಸದೊಳಗೆ ತಾಯಂದಿರ ಈ ಶಿವಾನುಭವದೊಳಗೆ ಶಿವತತ್ವ, ಒಬ್ಬ ಶರಣನ ಜಂಗಮದ ತತ್ವಗಳನ್ನೆಲ್ಲ ಕೇಳ್ತಾ ಇದ್ರಂತಂದ ಚೆನ್ನಾಗಿ ಕೇಳ್ಕೊಳ್ರಿ। ಚೆನ್ನಾಗಿ ಕೇಳಿದ್ದನ್ನು ನೆರೆ ಚೆನ್ನಾಗಿ ಕೇಳ್ರಿ, ಕೇಳಿದ ನರಿ ಅವ್ರು ಏನು ಹೇಳಿದ್ರು ಅಂತ ತಿಳ್ಕೊಳ್ರಿ, ಮನಸ್ಸಿನ ಮರಿಬೇಡ್ರಿ ಅಂತ। ಒಮ್ಮೆ ಮರೆಯದಿರು, ಅವನು ಮರೆಯಲಿಕ್ಕೆ ಹೋಗ್ಬೇಡ್ರಿ, ಆ ನಮ್ಮ ಜೀವನಕ್ಕೆ ಅವು ನಮಗೆ ಸೋಪಾನ ಅನ್ನುವಂಥದ್ದು ಮಾತುಗಳು। ತೆಂಗಿನ ನೀರ ನೀನೇನು ಮನ್ಮಂತನ ಸುಟ್ಟು ದರ್ಶನ ಮಾಡಿ ನಿರಂತರ ನೀನು ಮೈ ಬೆಳಗ್ಗೆ ಮತ್ತೆ ಏನು ದಕ್ಷತೆ ನಿಮ್ಮ ಅಂಕಿಕಾಲ ದಕ್ಷತೆ ಬಪ್ಪ ಭಕ್ತನು ಹಸುಗಳಿರುವಂಬೆ ಬೇಡಿದುದು ಶರಣನಿಗಿಲ್ಲೆನ್ನ ದೇವೆ ಬೇಡಲಲ್ಲದವರಿಗೆ ಮಿಗಿಲಾಗಿ ಆರಾಧಿಕೆ ಸ್ವಪ್ನ ಶುಕ್ತಿ। ಎಲ್ಲಿ ಓಡಾಡ್ತಿದ್ದೆವು, ಎಲ್ಲಿ ಓಡಾಡ್ತೀವಿ ಅಂದ್ರೆ ನಮ್ಗೆ ತಿಳಿಲಾರ್ದಷ್ಟು ಓಡಾಡ್ತೀವಿ। ಬಿಸಿಲೊಳಗೆ ನೀವು ಮಧ್ಯಾಹ್ನ ಮೇದಾಗ ನೋಡ್ರಿ, ಒಂದು ಬಿಸಿಲಾಗ ನೋಡಿದಾಗ ಏನು ಅನ್ಸತ್ತೆ ಹೇಳಿದ್ರೆ, ದೂರ ನೋಡಿದಾಗ ನೀರು ಅನ್ಸುತ್ತೆ। ಆ ನೀರನ್ನು ನೋಡಿ
ನರಿ ನೀರು ಕುಡಿಯಾಕ ಹೋದ್ವಿ. ನರಿ ನೀರು ಕುಡ್ಲಕ್ಕ ಆದ್ರೆ ನಾವು ಆ ನರಿ ಸಿಗಲಾಕ ಸಾಧ್ಯತೆನೇ ಹೇಳ್ರಿ, ನೀರು ಸಿಗಕ್ಕೆ ಸಾಧ್ಯ. ಹಂಗ ನಾವು ಓಡಾಕಂತಿದ್ದೆವು, ಏಟತ್ತು ಕೇಳ್ರಿ ಅಂದ್ರೆ ನಮ್ಗೆ ಏನೂ ಗೊತ್ತಿಲ್ಲ. ಅವರು ಅಂತಾರೆ, ನಾವು ಅಂತೀವಿ, ಅವರು ಅಂತಾರೆ, ನಾವು ಅಂತೀವಿ. ಎಲ್ಲಿ ಹೋದ್ವಿ ಅನ್ನೋದು ಅದು ಬಹಳ ಮಾತ್ರ ಗುರಿಬೇಕು. ನೀವು ಇವತ್ತು ಮಹಾದೇವ ಗುಡಿ ಬರ್ಬೇಕಾದ್ರೆ ಒಂದು ಗುರಿ ಇಟ್ರಿ. ನೀವು ನಾ ಇವತ್ತು ಸಾಯಂಕಾಲ ಅಜ್ಜಾರು ಬರ್ತಾರೆ, ನಾವು ಕೇಳ್ಬೇಕಂತ ಹೇಳಿ ಗುರಿ ಇಟ್ಟಿಲ್ಲಿ ಬಂದ್ರೆ ಈ ಪ್ರವಚನ ಕೇಳಿ. ಹಾಗೆ ನಮ್ಮ ಆಯುಷ್ಯ ಇರ್ತಕ್ಕಂಥದ್ದು ಇದು ಜೀವನದಾಗ ಹೊಂಟಾವ ದಿವಸ ನಾವು ಅವು ತಿರುಗಿ ಬರ್ತಾವಲ್ಲ ಪ್ರತಿ ಕ್ಷಣ. ಈಗ ನಮ್ಮ ಕಮ್ಮಿ ಹಾಕೋತ ಹೊಂಟಾವ. ಯಾರು 10 ವರ್ಷ ಇರ್ತವೆ, ಯಾರು 50 ವರ್ಷಕ್ಕೆ, 50 ವರ್ಷ ಇರುತ್ತೆ, 100 ವರ್ಷ ಇರಬೇಕು ಹೊಂಟಾವು. ಆದ್ರೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ಆಧಾರ ಬೇಕು. ನಮಗೆಲ್ಲರಿಗೂ ಆಧಾರ ಆದದ್ದು ಯಾವುದು ಹೇಳ್ರಿ? ಪರಮ ಸತ್ಯ ವಸ್ತುದ ಚಿಂತನ ನಮಗೆ ಅವಶ್ಯಕತೆ. ಪರಮ ಸತ್ಯ ವಸ್ತು ನಿಜವಾಗಿಯೂ ಯಾದಕ್ಕಂತ ಪರಮ ಸತ್ಯ ವಸ್ತು ನಿಜವಾಗಿಯೂ ಅನ್ನಬೇಕಾದ್ರೆ ಯಾರ ಕೈಯಾಗೂ ಸುಟ್ರ ಸುಡುವುದಿಲ್ಲ, ನೀರಾಗ ಹೋಗಿದ್ರೆ ಮುಗಿಯುತ್ತಲ್ಲ. ನಿರಂತರ ಕಾಲ ಯಾವಾಗ 12 ತಿಂಗಳು ಇರ್ತೈತಿ, ಎಷ್ಟು ದಿವಸಗಳದಾವ ಅಷ್ಟೆಲ್ಲ ಯಥಾಸ್ಥಿತಿ ಇರ್ತೈತಿ. ಅದಕ್ಕೆ ನಿಜವಾದ ಸತ್ಯ ವಸ್ತು ಅರ್ಥ ಅಂತ ಹೇಳಿದ್ರು. ಅವಾಗ ಅಂಕಲಿಗೆ ಅರಿವಾಪುರ ಅಂತಂದ್ರೆ ಶಿವಯೋಗಿಗಳು ಅವಾಗಿನ ಕಾಲ್ದಾರಿ ಚಕ್ರಿದಾರಿ ಇದ್ದು ಬಿಟ್ಟು ಗೊತ್ತಿಲ್ಲ. ಕಾಲ್ದಾರಿಯಿಂದ ಹೋದಾಗ ಬೆಟ್ಟದೊಳಗೆ ಹಾಕಿ ಹೋಗುವಾಗ ಎದುರಿಗೆ ಒಂದು ಹುಲಿ ಬರ್ತಾರೆ. ಹುಲಿ ಬಂದು ಗುಡು ಮಾಡ್ಕೊಂತ ಬಂದು ಏನ್ ಮಾಡ್ತಾರೆ, ಏನ್ ಮಾಡೋದ್ರಿಂದ ಅವ್ರ ಜೋಡಿಯಾಗ ನಾರಿಕಿತ್ತು, ಉಪ್ಪತ್ತಿ ಇತ್ತು ಅಂದ್ರೆ ಅದನ್ನ ಮುಂದೆ ಒಗದ ಆಮೇಲೆ ಅದು ಸುಮ್ಮನೆ ಆಗ್ಬಿಡುತ್ತೆ, ಕಪ್ಪನೆ ಆಗ್ಬಿಡುತ್ತೆ, ಏನೂ ಮಾಡಲಿಲ್ಲ. ಆಮೇಲೆ ಮತ್ತದನ್ನ ಮೈ ಮೇಲೆ ಕೈ ಆಡಿಸಿ ಮುಂದೆ ನೋಡ್ಕೊಂಡು ಹೋಗಿ ಏನಪ್ಪ ನಿಮ್ಗೆ ನೋಡು ಎಲ್ಲ ಯಾರು ಭೇಟಿಯಾಗಿರ್ಬೇಕಲ್ಲ, ನೋಡಪ್ಪ ಭೇಟಿಯಾಗಿದ್ರು ಕಳಿಸಿದ್ಯಲ್ಲಪ್ಪ ಅಂತ ಹೇಳಿ ಅಲ್ಲಿ ಅಂಕಲಿಗೆ ಹೋಗಿ ಅಲ್ಲಿ ಇದನ್ನು ಮಾಡ್ತಾರೆ. ಹಾಗೆ ನೀವು ಶಿವಯೋಗಿಗಳು ಅವರ ಪವಾಡಗಳ ಭಾಳ ಇದ್ದಾವೆ. ಸುಮ್ಮನೆ 2 ಮಾತು ಮಾತಾಡಬಾರ್ದು ಅಂತ 2 ಮಾತು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣ.